ಕೆಜಿನ್ ಗುರುಜಿ ಈ ಬಾರಿ ವಿಶೇಷ ಸಂಕ್ರಾಂತಿ ಅಂತ ಬಸವರಾಜ್ ಗುರುಜಿ ಕೂಡ ಹೇಳ್ತಾ ಇದ್ರು. ಅಂದ್ರೆ ವರ್ಷದ ಸಂಕ್ರಾಂತಿ ಪುರುಷನ ಗುಣಲಕ್ಷಣಗಳೇನು, ಯಾವ ರೀತಿ ಬರ್ತಾ ಇದ್ದಾನೆ ಸರಿ ಅಂತ. ಇಲ್ಲಿ ಭಾನುವಾರ ಅಂತ ಹೇಳಿದ್ರೆ ಸೋಮವಾರಕ್ಕೆ ಪಂಚಾಂಗ ನೋಡಿದಾಗ ದ್ವಾಂಕ್ಷಿ ಅಂತ ಹೆಸರು ಕೊಡ್ತಾರೆ. ದ್ವಾಂಕ್ಷಿ ತಗೊಳ್ಳೋ ಮುನ್ನ ಅದು ಭಾನುವಾರ ರಾತ್ರಿನೇ ಪ್ರವೇಶ ಆಗೋಗುತ್ತೆ. 2:44 ರಾತ್ರಿಗೇನೆ. ಹೌದು, ಮಧ್ಯರಾತ್ರಿಗೆ ತಗೊಳ್ಳುವಾಗ ಅದು ಭಾನುವಾರ ಆಗುತ್ತೆ. ಸೊ ಭಾನುವಾರ ಆದ್ರಿಂದ ಘೋರ ಅಂತ ಹೇಳಿದೆ. ಸಂಕ್ರಾಂತಿ ಪುರುಷ, ಸ್ತ್ರೀ ಅಲ್ಲ, ಇಲ್ಲಿ ಪುರುಷ ಅಂತೀವಿ. ಅದಕ್ಕೆ ಇಡೀ ಭೂಲೋಕದಲ್ಲಿ ದೇವರೊಬ್ಬರೇ ಪುರುಷರು, ನಾವೆಲ್ಲ ಸ್ತ್ರೀಯರೇ. ಪುರುಷೋತ್ತಮ ಅಂತೀವಲ್ಲ, ಸಂಕ್ರಾಂತಿ ಪುರುಷ, ಘೋರ ಘೋರ ಲೆಕ್ಕ ಬರುತ್ತೆ. ಇನ್ನು ಬಸವರಾಜ್ ಗುರುಜಿ ಅಂದ್ರೆ ಸಂಕ್ರಾಂತಿ ಪುರುಷ ಈ ಸರಿ ಸ್ತ್ರೀ ಅಂತ ಹೇಳ್ತಾ ಇದ್ರು, ದ್ವಾಂಕ್ಷಿ ಅಂತ. ಅಂದ್ರೆ ಯಾವ ರೀತಿ ಭವಿಷ್ಯವನ್ನ ನುಡಿತಾ ಇದೆ ಸಂಕ್ರಾಂತಿ ಪುರುಷ ಈ ಬಾರಿ? ಈ ಸಂಕ್ರಾಂತಿಯ ಪುರುಷ ಬಂದು ಒಂದು ವಿಶೇಷವಾದ ಮಹಿಳೆ ಆಗಿರುತ್ತೆ. ಆ ಮಹಿಳೆ ಹೇಗಿರುತ್ತೆ ಅಂದ್ರೆ ವೃದ್ಧಾಪ್ಯ. ಯಾವ ವಯಸ್ಸಲ್ಲಿ ಇರುತ್ತೆ ಅಂದ್ರೆ ವೃದ್ಧಾಪ್ಯ. ಆ ದ್ವಾಂಕ್ಷಿ ಅಂತಕ್ಕಂಥ ಆ ತಾಯಿ ಸಂಕ್ರಾಂತಿ ದೇವಿ ಪ್ರಥಮವಾಗಿ ಸಂಕ್ರಾಂತಿ ಪ್ರಾರಂಭ ಆದಾಗ ಕಾವೇರಿಯಲ್ಲಿ ಸ್ನಾನ ಮಾಡ್ತಾರೆ. ಕಾವೇರಿ ಸ್ನಾನ ಮಾಡಿ ಅಲ್ಲಿಂದ ದಕ್ಷಿಣದಿಂದ ಪ್ರಯಾಣ ಬೆಳೆಸಿ ಉತ್ತರಕ್ಕೆ ಮುಖ ಮಾಡಿಕೊಂಡು ಪಶ್ಚಿಮದ ಕಡೆ ಹೋಗ್ತಾರೆ. ಪಶ್ಚಿಮದಿಂದ ಈಶಾನ್ಯ ಭಾಗವನ್ನ ನೋಡ್ತಾರೆ ಅಂತ ಹೇಳುತ್ತೆ. ಇದಕ್ಕೆ ಬಹಳಷ್ಟು ಡೀಪಾಗಿ ಅರ್ಥ ಇದೆ. ಇದು ತುಂಬಾ ನಾವು ತಮಾಷೆ ಅಥವಾ ಈಸಿಯಾಗಿ ಹೇಳೋದಲ್ಲ, ತುಂಬಾ ಡೀಪಾಗಿ ಹೋಗುತ್ತೆ. ಇಡೀ ವರ್ಷ ಪೂರ್ತಿ ಇದ್ರ ಫಲ ಕೊಡುತ್ತೆ. ಹಾಗಾಗಿ ಈ ರೀತಿ ಹೋಗುತ್ತೆ. ಅದ್ರ ಜೊತೆಗೆ ಶರೀರಕ್ಕೆ ಅರಿಶಿನ ಲೇಪನ ಮಾಡ್ಕೊಂಡಿರುತ್ತೆ. ಅರಿಶಿನದ್ದು ಒಂದು ತತ್ವ ಇರುತ್ತೆ. ಹಾಗೆಯೇ ಕಪ್ಪು ವರ್ಣದ ವಸ್ತ್ರವನ್ನ ಧರಿಸ್ಕೊಂಡಿರುತ್ತೆ. ಹಾಗೆ ನೀಲವರ್ಣ ಜೊತೆಗೆ ಪುಷ್ಯರಾಗವನ್ನ ಇಟ್ಕೊಂಡಿರುತ್ತೆ. ಪುಷ್ಯರಾಗ ಅಲ್ಲಿನೊಂದು ಇದು ಕೂಡ ತಗೊಳುತ್ತೆ ನೋಡಿ, ಹರಳು ತಗೊಳುತ್ತೆ. ಪುಷ್ಯರಾಗದ ಹರಳು ತಗೊಂಡು ಮಣಿಯನ್ನ ಧಾರಣೆ ಮಾಡಿಕೊಂಡು ಗರಕೆಯನ್ನ ಮುಡಿದು ತಲೆಯಲ್ಲಿ ಏನ್ ಮುಡ್ಕೊಂಡಿರುತ್ತೆ, ಗರಕೆ, ಹುಲ್ಲು ಗರಕೆ, ಅದಕ್ಕೆ ಗಣಪತಿಯ ಸೂಚಕ ಕೊಡುತ್ತೆ. ಹಾಗೇನೆ ಜೇನುತುಪ್ಪದ ಪಾತ್ರೆ ಕೈಯಲ್ಲಿ ಹಿಡ್ಕೊಂಡಿರುತ್ತೆ. ಜೇನುತುಪ್ಪದ ಪಾತ್ರೆಯನ್ನು ಹಿಡಿದುಕೊಂಡು ಎಲೆಯ ಮೇಲೆ ಹಾಕಿದ ಚಿತ್ರಾನ್ನ ಎಲೆಯ ಮೇಲೆ ಹಾಕಿ ಚಿತ್ರಾನ್ನವನ್ನ ಭಕ್ಷಿಸುತ್ತಾ ಅಶ್ವವಾಹನ ಸಿಂಹವಾಹನದ ಮುಖೇನ ಪ್ರಯಾಣವನ್ನು ಕೂಡ ಬೆಳೆಸುತ್ತೆ. ಈ ರೀತಿ ದಿಕ್ಕನ್ನು ದಕ್ಷಿಣದಿಂದ ಉತ್ತರ ನೋಡಿಕೊಂಡು ಪಶ್ಚಿಮಕ್ಕೆ ಪ್ರಯಾಣ ಮಾಡಿ ಈಶಾನ್ಯ ಭಾಗ ನೋಡುತ್ತೆ. ಬಹಳ ವಿಶೇಷ ಏನಂದ್ರೆ ಈ ಪ್ರಯಾಣ ಇದು ವರ್ಷ ಪೂರ್ತಿ ಇದರ ಪ್ರಭಾವ, ಚಿತ್ರಾನ್ನ, ಗರಕೆ, ಕಪ್ಪು ಇದನ್ನೆಲ್ಲ ನೋಡಿ. ಮತ್ತೆ ಇಲ್ಲಿ ಕುದುರೆ ಏನು ಅಶ್ವ ಮತ್ತೆ ಸಿಂಹ, ಇಲ್ಲಿ ಸತ್ವಗುಣ ಇದೆ, ಹಾಗೇನೆ ತಮೋ ಗುಣ ಕೂಡ ಇದೆ. ಒಂದೇನು ಅಂದ್ರೆ ಒಂದು ಸ್ವಲ್ಪ ಭಾಗವನ್ನ ಚೆನ್ನಾಗಿರುತ್ತೆ, ದೇಶದಲ್ಲಿ ಸುಭಿಕ್ಷತೆ ಇರುತ್ತೆ, ಕುದುರೆಯಷ್ಟು ವೇಗ ಇರುತ್ತೆ, ಸಿಂಹದಷ್ಟು ಕ್ರೌರ್ಯತೆ ಇರುತ್ತೆ, ಸಾತ್ವಿಕತೆ ಇರುತ್ತೆ, ಸಸ್ಯಾಹಾರ, ಸಾತ್ವಿಕತೆ ಇವೆಲ್ಲವನ್ನು ತಗೊಳುತ್ತೆ. ಸಿಂಹ ಕೊಟ್ಟೆ. ಆದ್ರೆ ಇಲ್ಲಿ ರಾಜಕೀಯ ನಾಯಕರು, ದುರೀಢರಿಗೆ ಇಲ್ಲಿ ಶಾಸ್ತ್ರ ಆಕ್ಚುಲಿ ಅವತ್ತಿನ ಪಂಚಾಂಗ ಇದನ್ನೆಲ್ಲವನ್ನ ಗಮನಿಸಿ ನಾವು ನೋಡಕ್ ಹೋದಾಗ ಶಕ್ತಿವಂತರಿಗೆ ಇದು ತೊಂದರೆಯನ್ನ ಸೂಚಿಸುತ್ತೆ. ಶಕ್ತಿವಂತರಿಗೆ ಇದು ತೊಂದರೆಯನ್ನ, ಶೂರರಿಗೆ ಪೀಡೆ ಅಂತ ಹೇಳುತ್ತೆ. ಇನ್ನು ಸೋಮವಾರ ಬಂದಿರೋದು ಶಿವನ ವಾರ ಆಗಿರೋದ್ರಿಂದ ಸ್ವಲ್ಪ ಅದೊಂದು ಅನುಕೂಲ ಅಂತ ಹೇಳುತ್ತೆ. ತಿಥಿಯ ಲಕ್ಷಣ ಮತ್ತೆ ಹಾಗೇನೆ ನಕ್ಷತ್ರದ್ದು ಇವೆಲ್ಲವನ್ನ ಗಮನಿಸಿ ನೋಡಕ್ ಹೋದಾಗ ಹೆಚ್ಚು ಭಾಗ ಪೀಡೆಗಳೇ ಜಾಸ್ತಿ ಇದೆ. ಅದನ್ನ ಪೀಡೆ ಅನ್ನೋ ವರ್ಡ್ ಏನ್ ತೋರಿಸುತ್ತೆ ಅಂದ್ರೆ ಕೆಟ್ಟದ್ದು ಅಂತ. ಪೀಡೆ ಅಂದ್ರೆ ಕೆಟ್ಟದ್ದು, ಅಲ್ಲಿ ಕೆಟ್ಟ ಅಂಶಗಳು ಕೂಡ ಪಂಚಭೂತಗಳಲ್ಲಿ ವಿಚಿತ್ರಗಳಾಗ್ತಕ್ಕಂಥದ್ದು ನಾವು ಹಿಂದಿನಿಂದ ಹೇಳ್ಕೊಂಡೇ ಬರ್ತಾ ಇದೀವಿ. ಸ್ವಲ್ಪ ಯುದ್ಧದ ವಾತಾವರಣಗಳು ಅಂದಾಗ ಬಹಳಷ್ಟು ದೇಶಗಳ ಮಧ್ಯೆ ಯುದ್ಧಗಳು, ಭಿನ್ನಾಭಿಪ್ರಾಯಗಳು ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂಥದ್ದು ಕೂಡ. ಕಪ್ಪು ಬಟ್ಟೆ ಧರಿಸಿರೋದ್ರ ಸೂಚಕ ಏನು? ಕಪ್ಪು ಬಟ್ಟೆ ಅಂದ್ರೆ ಶನಿಯ ಸೂಚಕ. ಈ ಬಾರಿ ಬೇರೆ ಶನಿ ಮಂತ್ರಿ ಆಗ್ತಾ ಇದ್ದಾನೆ. ಇದನ್ನ ಗಮನಿಸಿ ನೋಡಕ್ ಹೋದಾಗ ಒಂದಷ್ಟು ಕೆಟ್ಟ ಜನಗಳು, ಕಪ್ಪು ಅಂತ ಹೇಳಿದಾಗ ಇಲ್ಲಿ ನಾವು ಹ್ಯಾಕ್ ತಗೋಬೇಕು, ಈ ಎಲ್ಲೋ ಒಂದ್ ಕಡೆ ಅಕ್ರಮ ಸಂಪಾದನೆ, ಅಕ್ರಮ ಹಣ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಮತ್ತೆ ಇಂಥವ್ರಿಗೆಲ್ಲರಿಗೂ ಈ ವರ್ಷದಲ್ಲಿ ಸಾಕಷ್ಟು ತೊಂದರೆಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಕೂಡ ಹೇಳುತ್ತೆ. ಜೇನುತುಪ್ಪ ಹೊತ್ತು ಸಾಕ್ತಾ ಇರೋದ್ರ ಸೂಚಕ ಇದು. ಅಂದ್ರೆ ತುಪ್ಪ ಅಂತ ಹೇಳಿದಾಗ ಅಲ್ಲಿ ಎಲ್ಲೋ ಒಂದ್ ಕಡೆ ಅದು ಶಕ್ತಿವರ್ಧಕ, ಶಕ್ತಿಯನ್ನು ವೃದ್ಧಿಸ್ತಕ್ಕಂಥದ್ದು, ಪ್ರಾಣ ರಕ್ಷಕ, ಆರೋಗ್ಯ, ಅದು ಎಲ್ಲದರಲ್ಲೂ ಪಾಸಿಟಿವ್ ತೋರಿಸುತ್ತೆ. ಕೆಲವೊಂದು ಭಾಗದಲ್ಲಿ ಇದು ಒಳ್ಳೆಯದನ್ನು ಸೂಚಿಸುತ್ತೆ. ಕಾವೇರಿ ಅಮ್ಮ ಅಂದ್ರೆ ಆಕೆ ಜೀವರಕ್ಷಕ ಒಂದು. ಬಹುಶಃ ಕಾವೇರಿ ವಿಷಯದಲ್ಲಿ ಆಗ್ಬೋದು, ನೀರಿನ ವಿಷಯದಲ್ಲಿ ಆಗ್ಬೋದು, ಕೆಲವೊಂದು ಶುಭ ಸೂಚಕಗಳು ನಮಗೆ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಂದ್ರೆ ಮಳೆ ಬೆಳೆ ಚೆನ್ನಾಗಿ ಆಗಬಹುದು ಅಂತೀರಾ? ಹೌದು, ನಮಗೆ ಒಳ್ಳೆ ಮಳೆ ಆಗ್ತಕ್ಕಂಥ ಸೂಚನೆಗಳು ಕೂಡ ಇರುತ್ತೆ. ಒಟ್ಟಾರೆಯಾಗಿ ಈ ದ್ವಾಂಕ್ಷಿ ಬಂದಿರತಕ್ಕಂಥ ಈ ಸಂಕ್ರಾಂತಿ ಪುರುಷ ಹಿಂದೆ ಬಂದಾಗಲೂ ಕೂಡ ಸ್ವಲ್ಪ ಸ್ಕ್ಯಾನ್ ಮಾಡಿ ಹೋಗಿದೆ, ಪ್ರಪಂಚವನ್ನ, ಪ್ರಕೃತಿಯನ್ನ ಸ್ಕ್ಯಾನ್ ಮಾಡಿದೆ. ಹಾಗಾಗಿ ಕೆಲವೊಂದು ಭಾಗಗಳಲ್ಲಿ ಇದರ ತೊಂದರೆ ಕೂಡ ಅನುಭವಿಸ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇವೆಲ್ಲವನ್ನು ಗಮನಿಸಿ ನೋಡಕ್ ಹೋದಾಗ ಮರಣವೂ ಇದೆ, ಜೀವವೂ ಇದೆ, ರಕ್ಷಣೆಯೂ ಇದೆ, ಶನಿಕಾಟವೂ ಇದೆ, ನ್ಯಾಯವೂ ಇದೆ. ಈ ರೀತಿ ಇರ್ತಕ್ಕಂಥದ್ದು ಮಿಶ್ರ ಫಲ ಅಂತೀರಿ. ಹೌದು.